ಒಂದು ರಿಸರ್ಚ್ ಹೇಳುತ್ತೆ ಒಬ್ಬ ಮನುಷ್ಯನಿಗೆ 70,000 ಯೋಚನೆಗಳು ಬರುತ್ತೆ ಆನ್ ಎನ್ ಆ್ಯಾವ್ರೇಜ್ ಅಂತ. ಮೇ ಬಿ ಅದು ಕರೆಕ್ಟ್ ಅನಿಸುತ್ತೆ. ಯಾಕಂದರೆ ನಾವು ಒಂದು ಹೆಜ್ಜೆ ಇಡಬೇಕಂದ್ರೂ ನಮ್ಮ ನ್ಯೂರೋನಲ್ ಆ್ಯಕ್ಟಿವಿಟಿಯಿಂದ ನಮ್ಮ ಬ್ರೈನಿಂದ ಒಂದು ಸಿಗ್ನಲ್ ಸಿಕ್ಕಿ ನಾವು ಒಂದು ಹೆಜ್ಜೆ ಇಡ್ತೀವಿ ಅಥವಾ ಏನೋ ಆ್ಯಕ್ಟಿವಿಟಿ ಮಾಡ್ತೀವಿ. ಸೊ ನಾವು ಅನ್ಕಾನ್ಷಿಯಸ್ ಆಗು ಆ ಪ್ರೊಸೆಸ್ ಬ್ರೈನಿನ ಮತ್ತು ಬಾಡಿಯ ಕನೆಕ್ಷನ್ ನಡೀತಾ ಇರುತ್ತೆ. ಸೊ ಅದನ್ನು ನಾವು ಥಾಟ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಆನ್ ಎನ್ ಆ್ಯಾವ್ರೇಜ್ 70,000 ಥಾಟ್ಸ್ ಒಬ್ಬ ಮನುಷ್ಯನಿಗೆ ಬರೋದರಲ್ಲಿ ಆಶ್ಚರ್ಯ ಇಲ್ಲ. ಬಟ್ ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ ಸೈಕಾಲಜಿಸ್ಟ್ಗಳ ಪ್ರಕಾರ ಮೋರ್ ದೆನ್ 75% ಆಫ್ ದ ಥಾಟ್ಸ್ ನಮಗೆ ಬರೋ ಯೋಚನೆಗಳು ಆರ್ ಬ್ಯಾಡ್ ಥಾಟ್ಸ್, ಅಂದರೆ ಅನ್ನೆಸೆಸರಿ ಯೋಚನೆಗಳು ಅಂತ ಅನ್ಬೋದು. ಆ್ಯಂಡ್ ಇನ್ನೂ ಒಂದಷ್ಟು ಪರ್ಸೆಂಟೇಜು ಡಿಸ್ಟ್ರಾರ್ಟೆಡ್ ಥಾಟ್ಸ್ ಆ್ಯಂಡ್ ರಿಪಿಟೇಟಿವ್ ಥಾಟ್ಸ್, ಫೀಲ್ ಗುಡ್ ಥರ ಥಾಟ್ಸ್ ಬರೋದು ಎವ್ರಿ ಡೇ 5% ಅಷ್ಟೇ ಅಂತ ಹೇಳ್ತಾರೆ. ಸೊ ಈ ಬ್ಯಾಡ್ ಥಾಟ್ಸ್ ಅಂದರೆ ಏನು ಅಂತ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಯಾವ್ದಾದ್ರು ಪಾಸ್ಟ್ ನಡೆದಿರೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೀವಿ, ಅದ್ರ ಬಗ್ಗೆ ಲೆಕ್ಕಾಚಾರ ಹಾಕ್ತಾ ಇದ್ದೀವಿ, ನಾನು ಹಂಗೆ ಮಾಡಬಾರ್ದಿತ್ತು ಅಥವಾ ನಾನು ಆ ಕೆಲಸ ಬಿಡಬಾರ್ದಿತ್ತು, ಏನನ್ನೇ ನಾವು ಹಿಂದೆ ನಡೆದಿರೋದ್ರ ಬಗ್ಗೆ ಮೆಲುಕು ಹಾಕ್ತಾ ಇದ್ದೀವಿ, ಅಥವಾ ಯಾವುದೋ ಒಂದು ಹರ್ಟ್ ಆಗಿರೋ ವಿಷಯ ಅಥವಾ ಯಾವುದೋ ಒಂದು ಜಗಳದಲ್ಲಿ ನಾನು ಈ ಥರ ಮಾತಾಡಬಾರ್ದಿತ್ತು, ಎನಿಥಿಂಗ್ ನಾವು ಪಾಸ್ಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ ಅಂದರೆ ಅದು ಅನ್ವಾಂಟೆಡ್ ಥಾಟ್ ಅಥವಾ ಬ್ಯಾಡ್ ಥಾಟ್ ಅಂತ ಅನ್ಬೋದು. ಅದೇ ರೀತಿ ನಾವು ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ ಅಂದರೆ ನನಗೆ ಕೆಲಸ ಇದೇ ರೀತಿ ಏನಾಗ್ಬೋದು, ಅಥವಾ ನನ್ನ ಲೈಫ್ ಪಾರ್ಟ್ನರ್ ಬಗ್ಗೆ ಅಥವಾ ನನ್ನ ಕರಿಯರ್ ಬಗ್ಗೆ ನಾನು ಜಾಸ್ತಿ ಯೋಚನೆ ಮಾಡ್ತಾ ಇದ್ದೀನಿ ಅಂದರೆ ಅದನ್ನು ನಾವು ಬ್ಯಾಡ್ ಥಾಟ್ ಅಂತ ಕರಿಬೋದು. ಏನಕ್ಕೆ ಇದನ್ನು ನಾವು ಬ್ಯಾಡ್ ಥಾಟ್ ಅಂತೀವಿ ಅಂದರೆ ಅದು ಯಾವುದಕ್ಕೂ ಈ ಪ್ರೆಸೆಂಟಲ್ಲಿ ರೆಲೆವೆನ್ಸ್ ಇರಲ್ಲ. ಏನು ಆಗೋಗಿದೆ ಅದು ಅದರ ಎಫೆಕ್ಟ್ಸ್ ಇಲ್ಲಿ ಇರ್ಬೋದು ಪ್ರೆಸೆಂಟಲ್ಲಿ, ಬಟ್ ಯೋಚನೆ ಮಾಡ್ತಾ ಇರೋದ್ರಿಂದ ಏನು ಸೊಲ್ಯೂಷನ್ ಸಿಗಲ್ಲ. ಸೊ ಇಟ್ ಈಸ್ ಕಂಪ್ಲೀಟ್ಲಿ ಅನ್ವಾಂಟೆಡ್ ಥಾಟ್ ಅಂತ ಹೇಳ್ಬೋದು. ದ ಸೇಮ್ ವೇ ಫ್ಯೂಚರ್ ಏನಾಗುತ್ತೆ ಅಂತ ನಮ್ಗೆ ಯಾರಿಗೂ ಐಡಿಯಾ ಇರಲ್ಲ ಆ್ಯಂಡ್ ನಾವು ಅಂದ್ಕೊಂಡಂಗೆ ಯಾವತ್ತೂ ಆಗಿರಲ್ಲ, ಬಟ್ ಸ್ಟಿಲ್ ನಾವು ಅದರದ್ದು ಕ್ಯಾಲ್ಕುಲೇಷನಲ್ಲಿ ಇದ್ದೀವಿ ಅಂದರೆ ನಾವು ಪ್ರೆಸೆಂಟಲ್ಲಿ ಇಲ್ಲ. ಸೊ ಅದು ಅನ್ವಾಂಟೆಡ್ ಥಾಟ್ ಅಂತ ಹೇಳ್ಬೋದು. ಇದ್ರ ಜೊತೆ ರಿಪಿಟೇಟಿವ್ ಥಾಟ್ಸ್ ಅಂತಲೂ ಹೇಳ್ತಾರೆ. ರಿಪಿಟೇಟಿವ್ ಥಾಟ್ಸ್ ಅಂದರೆ ಆ್ಯಸ್ ದ ನೇಮ್ ಸೇಸ್, ಯಾವುದೋ ಒಂದು ನಡೆದಿರೋ ಇನ್ಸಿಡೆಂಟ್ ಬಗ್ಗೆ ಅದನ್ನೇ ನಾವು ಇಮ್ಯಾಜಿನ್ ಮಾಡ್ಕೊತಾ ಇರೋದು ಅಥವಾ ಅದನ್ನೇ ಮೆಲ್ಕು ಹಾಕ್ತಾ ಇರೋದು ಅಥವಾ ಆ ಲೂಪಲ್ಲೇ ಯಾವಾಗಲೂ ಸಿಗಾಕೊಂಡಿರೋದು, ಯಾವುದೋ ಒಂದು ಇನ್ಸಿಡೆಂಟ್ ಇರ್ಬೋದು ಅಥವಾ ಯಾವುದೋ ಒಂದು ಪರ್ಸನ್ ಬಗ್ಗೆ ಏನೋ ಒಂದು ವಿಷಯ ಇರ್ಬೋದು, ಅದ್ರ ಬಗ್ಗೆನೇ ನಾವು ಯಾವಾಗಲೂ ಯೋಚನೆ ಮಾಡ್ತಾ ಇದ್ದೀವಿ, ಅದ್ರ ಬಗ್ಗೆನೇ ಅದರಲ್ಲೇ ಸ್ಟಕ್ ಆಗಿದ್ದೀವಿ ಅಂದರೆ ರಿಪಿಟೇಟಿವ್ ಥಾಟ್ಸ್ ಅಂತ ಹೇಳ್ಬೋದು. ಅದ್ರ ಜೊತೆ ಡಿಸ್ಟ್ರಾರ್ಟೆಡ್ ಥಿಂಕಿಂಗ್ ಅಂತಲೂ ಹೇಳ್ತಾರೆ. ಡಿಸ್ಟ್ರಾರ್ಟೆಡ್ ಥಿಂಕಿಂಗ್ ಅಂದರೆ ಯಾವುದೇ ಒಂದು ವಿಷಯ ಆದಾಗ ನಾವು ಅದ್ರ ಜೊತೆ ಪ್ರಾಪರ್ ರೀಸನಿಂಗ್ ಮಾಡಲಿಲ್ಲ ಅಂದರೆ, ನಾವು ಅದಕ್ಕೆ ಎಕ್ಸಾಕ್ಟ್ ಸೊಲ್ಯೂಷನ್ ಹುಡುಕ್ಲಿಲ್ಲ ಅಂದರೆ ನಮಗೆ ನಾವು ಯಾವುದೋ ರೀತಿಲಿ ಸಮಾಧಾನ ಮಾಡ್ಕೊತೀವಿ. ಫಾರ್ ಎಕ್ಸಾಂಪಲ್, ನನ್ನ ಬಸ್ ಮಿಸ್ ಆಯಿತು ನನಗೆ ಅಂದರೆ ನಾನು ನನ್ನ ಟೈಮೇ ಸರಿ ಇಲ್ಲ ಅಥವಾ ನನಗೆ ಯಾವಾಗಲೂ ಕೊನೆ ಮೂಮೆಂಟಲ್ಲಿ ಈ ಥರ ಆಗುತ್ತೆ ಅಥವಾ ನಮ್ಮದವರೆಲ್ಲ ನನಗೆ ಮೋಸ ಮಾಡ್ತಾರೆ, ಈ ಥರ ನಾವೇನೇನು ಯೋಚನೆ ಮಾಡ್ತೀವಿ ಅದೆಲ್ಲ ಡಿಸ್ಟ್ರಾರ್ಟೆಡ್ ಥಿಂಕಿಂಗ್ ಅಂತ ಅನ್ಬೋದು. ಯಾಕಂದರೆ ನಾವು ಪ್ರಾಪರ್ ರೀಸನಿಂಗ್ ಮಾಡಲ್ಲ, ನಮ್ಮ ಪ್ರಾಪರ್ ಡಿಸಿಪ್ಲಿನಿಂದ ಈ ರೀತಿ ಆಗಿದೆ ಅಥವಾ ನಾನು ಲ್ಯಾಕ್ ಆಫ್ ಅಂಡರ್ಸ್ಟ್ಯಾಂಡಿಂಗಿಂದ ಈ ಥರ ಆಗಿದೆ ಅನ್ನೋದನ್ನು ನಾನು ಯೋಚನೆ ಮಾಡಲ್ಲ. ಅದು ಡಿಸ್ಟ್ರಾರ್ಟೆಡ್ ಥಿಂಕಿಂಗ್ ಅಂತ ನಾವು ಹೇಳ್ಬೋದು.